ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನೆನ್ನೆ ಬರ್ಡೇ ಆಗಿದೆ, ಮತ್ತೆ ಏನಿದೆ ವಿಡಿಯೋ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಸಮಥಿಂಗ್ ಸ್ಪೆಷಲ್, ವೆಯ್ಟ್ ಆ್ಯಂಡ್ ವಾಚ್. ಶಿ ಈಸ್ ಮೈ ಲಿಟಲ್ ಪ್ರಿನ್ಸಸ್ ಖುಷಿ. ಸೊ ಇವತ್ತಿಗೆ ಇವ್ರಿಗೆ 3 ವರ್ಷ ತುಂಬಿತು. ಇವ್ರು ನಮ್ಮ ಜೀವನದಲ್ಲಿ ಬಂದಮೇಲೆ ನಮಗೂ ಕೂಡ ತುಂಬಾ ಖುಷಿ ಬಂದಿದೆ. ಹಾಗಾಗಿ ಇವ್ರ ಬರ್ಡೇ ದಿನವೇ ನಿಮ್ಗಳ ಜೊತೆ ನಾನೊಂದು ಖುಷಿ ವಿಚಾರನ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ಸೊ ಇವ್ರ ಬರ್ಡೇ ವಿಡಿಯೋ ಜೊತೆಗೆ ಡೈಲಿ ಬ್ಲಾಗ್ಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಲಿಟಲ್ ಪ್ರಿನ್ಸಸ್ ಬರ್ಡೇ ಬ್ಲಾಗ್. ರಾಯರ್ನ ನೆನೆಸ್ಕೊಳ್ತಾ ಈ ದಿನದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅವ್ರ ಅಕ್ಕ ಗೊಂಬೆ ಬೆಳಗ್ಗೆ ಎದ್ದು ಅವ್ರನ್ನ ಎತ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ಕೊಂಡು ಹ್ಯಾಪಿ ಬರ್ಡೇ ಅಂತೇಳಿ ವಿಶ್ ಮಾಡ್ತಾಯಿದ್ರು. ಅದಾದಮೇಲೆ ಇಬ್ಬರನ್ನು ಸ್ನಾನ ಕರ್ಕೊಂಡೋಗಿ ಇಬ್ಬರಿಗೂ ಸ್ನಾನ ಮಾಡಿಸಿ ಅವರಿಬ್ಬರನ್ನು ರೆಡಿ ಮಾಡಿ ನಾವು ಕೂಡ ಸ್ನಾನ ಮಾಡಿ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಕ್ಕ ತಂಗಿ ಇಬ್ಬರು ಸ್ನಾನ ಮಾಡಿ ರೆಡಿ ಆದರು. ಗೊಂಬೆ ಅವ್ರ ತಂಗಿಗೆ ಮತ್ತೆ ನಾನು ವಿಶ್ ಮಾಡಬೇಕು ಅಂತ ವಿಶ್ ಮಾಡಿದ್ರು. ಅಷ್ಟರೊಳಗಡೆ ಒಂದು ಸರ್ಪ್ರೈಸ್ ಇತ್ತು. ಸೊ ನನ್ನ ತಮ್ಮ ಮತ್ತು ನನ್ನ ನಾದಿನಿ ಇಬ್ಬರು ಮನೆಗೆ ಬಂದಿದ್ದರು. ನನ್ನ ಪುಟಾಣಿಗೋಸ್ಕರ ಅವರೊಂದು ಫ್ರೇಮ್ನ ತಂದಿದ್ರು. ಅದನ್ನು ನೋಡಿ ನನ್ನ ಮಗಳಂತೂ ತುಂಬ ಅಂದರೆ ತುಂಬಾ ಖುಷಿಯಾದ್ಲು. ಸೊ ಅವ್ರ ಅತ್ತೆ ಮತ್ತು ಅವ್ರ ಮಾವ ಅಂದರೆ ಅವಳಿಗಂತೂ ತುಂಬಾ ಪ್ರೀತಿ. ಸೊ ಮತ್ತೆ ಆ ಫೋಟೋನ ತೊಗೊಂಡೋಗಿ ಅವ್ರ ಅತ್ತೆಗೆ ಅವ್ರ ಮಾವಂಗೆ ತೋರಿಸ್ಕೊಂಡು ಈ ಫೋಟೋನ ಅವಾಗ ತೆಗೆದಿದ್ದು ಇವಾಗ ತೆಗೆದಿದ್ದು ಅಂತ ಹೇಳ್ತಾ ಇದ್ಲು. ಬಿಕಾಸ್ ಯಾಕಂತಂದರೆ ಅದು ಅವ್ರ ಮದುವೆಯಲ್ಲಿ ತೆಗೆದಿದ್ದಂಥ ಫೋಟೋಸ್ಗಳಾಗಿತ್ತು. ಅವರಪ್ಪ ತಂದಿದ್ದು ಬರ್ಡೇ ಡ್ರೆಸ್ ಹಾಕ್ಕೊಂಡು ಮೇಡಮ್ ಅವರು ಆಗಲೇ ಫುಲ್ ರೆಡಿಯಾಗಿ ನಿಂತ್ಕೊಂಡ್ರು ನಾವು ಹೋಗ್ಬಿಡೋಣ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಒಂದು ಸಲ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿ ಇವ್ರನ್ನೂ ಕೂಡ ರೆಡಿ ಮಾಡಿದ್ವಿ. ಸೊ ರಾಯರನ್ನ ನೆನೆಸ್ಕೊಳ್ತಾ ಪೂಜೆ ಶುರು ಮಾಡಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ಪೂಜೆ ಮಾಡಿ ಮನೆಯಿಂದ ಆಚೆ ಹೋಗಿ ಬಾಗಿಲಿಗೆ ಪೂಜೆ ಮಾಡಿ ಅಲ್ಲಿಂದ ಸೂರ್ಯದೇವರನ್ನು ನೆನೆಸ್ಕೊಂಡು ತುಳಸಿ ಕಟ್ಟೆಗೆ ಕೂಡ ಪೂಜೆ ಮಾಡಿ ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಹೊರಟು ಬಂದರು. ಸೊ ಪ್ರದಕ್ಷಿಣೆ ಕೂಡ ಹಾಕಿದ್ರು ಮನೆ ಮುಂದೆ. ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಒಳಗೆ ಪೂಜೆ ಮಾಡಿ ಬಂದು ಅವ್ರ ಅಕ್ಕನಿಗೆ ಪೂಜೆ ಮಾಡೋದಕ್ಕೆ ಅಂತ ಕೊಟ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೋಗಿ ಅವ್ರ ಬರ್ಡೇಗೆ ಆಶೀರ್ವಾದ ಮಾಡಿಸ್ಕೊಂಡ್ರು. ಅವ್ರ ಅಪ್ಪ ಕೂಡ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮಗಳಿಗೆ ಮುದ್ದು ಕೊಟ್ಟರು. ಸೊ ನೆಕ್ಸ್ಟು ನನ್ನ ಸರ್ದಿ ನಾನು ಕೂಡ ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಮುದ್ದು ಅಂತ ಹೇಳಿ ಅವ್ರ ಹತ್ರ ಒಂದು ಮುತ್ತು ತೊಗೊಂಡು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡಿದೆ. ಆದರೆ ಅವರು ಕೇಕ್ ಇವಾಗ ತರಲ್ವಾ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ರು. ಅವ್ರನ್ನ ಚೇರ್ ಅಪ್ ಮಾಡೋದಕ್ಕೋಸ್ಕರ ಅವರನ್ನು ಮೇಲೆ ಎತ್ತಿ ಹ್ಯಾಪಿ ಬರ್ಡೇ ಹೇಳಿ ಸೊ ಹೀಗೆ ತಿರುಗಿಸ್ತೀನಿ ನೋಡಿ ಅಂತ ಹೇಳಿ ಆ ಕಡೆ ಫುಲ್ ತಿರುಗಿಸೋಣ ಅಂತ ಹೇಳಿ ಮುದ್ದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವ್ರ ಅಕ್ಕ ಕೂಡ ಪೂಜೆ ಮಾಡಿ ಮುಗಿಸಿದ್ರು. ಸೊ ಇವಾಗ ನೋಡಿ ಅವ್ರ ಖುಷಿನ ಎಷ್ಟು ಬೇಗ ಚೇಂಜ್ ಆಗೋಯ್ತು ಅವ್ರ ಮೂಡು. ಸೊ ಹಾಗೆ ಅಲ್ವಾ ಮಕ್ಕಳು ಅಂತಂದರೆ ಪ್ರೀತಿನ ಎಷ್ಟು ತೋರಿಸ್ತೀವೋ ಅಷ್ಟು ಖುಷಿ ಪಡ್ತಾರೆ. ಸೊ ಅಲ್ಲಿಂದ ಅವ್ರ ಅತ್ತೆ ಮಾವ ನಾವು ಎಲ್ಲರೂ ಕೂಡ ಹೊರಟ್ವಿ. ಅವ್ರ ಅತ್ತೆ ಮಾವನ ಜೊತೆನೇ ಬಂದರು. ಅಲ್ಲಿಂದ ಹೊರಟಿದ್ದು MG ರೋಡಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ. ಸೊ ನನ್ನ ಮಗಳಿಗೆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೂ ಕೂಡ ತುಂಬ ಇಷ್ಟ. ಅವ್ರನ್ನ ಕರ್ಕೊಂಡೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಹೊರಟು ಅವರು ಕೂಡ ಹೋಗಿ ಕಾಲು ತೊಳ್ಕೊಂಡು ಬಂದು ಇಲ್ಲ ನಾನೇ ಬರ್ತೀನಿ ನಾನೇ ಮೆಟ್ಲತ್ಕೊಂಡು ಬರ್ತೀನಿ ಅಂತ ಹೇಳಿ ಮೇಲೆ ಬಂದರು. ಅವ್ರ ಅತ್ತೆ ಮಾವನು ಕೂಡ ಬನ್ನಿ ಬೇಗ ಟೈಮ್ ಆಗುತ್ತೆ ಪೂಜೆಗೆ ಹೋಗಬೇಕಲ್ವ ನಾವು ಅಂತ ಕರಿತಾ ಪುಟ್ಟ ಹೆಜ್ಜೆ ಇಟ್ಕೊಂಡು ಒಂದೊಂದೇ ಮೆಟ್ಲತ್ತಿ ಮೇಲೆ ಬಂದರು. ಬಂದು ಇಲ್ಲಿ ಪೂಜೆ ಮಾಡಿಸೋದಲ್ವಾ ಸೊ ನಾವು ಪೂಜೆ ಮಾಡೋಣ ಅಲ್ವಾ ಅಂತ ಕೇಳಿ ಅಲ್ಲಿಂದ ನಿಂತ್ಕೊಂಡು ಅವ್ರ ಅತ್ತೆ ಮಾವನ್ನ ಕರೆದು ದೇವರಿಗೂ ಕೂಡ ನಮಸ್ಕಾರ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಆ ಪುಟ್ಟ ಮಗು ಕೈ ಮುಗಿದು ದೇವರನ್ನ ಬೇಡ್ತಾ ಇದ್ದರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಲ್ವಾ. ಸೊ ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಯಿತು. ಅವರು ಗಣೇಶ ವಿಘ್ನ ವಿನಾಯಕ ಅಂತ ಹೇಳ್ತಾರೆ. ಹಾಗೆ ಗಣೇಶಗೊಂದು ನಮಸ್ಕಾರ ಹಾಕಿ ಅಲ್ಲಿಂದ ಅವರತ್ತೆ ಮಾವ ನನ್ನ ಹಸ್ಬೆಂಡ್ ನಾನು ಎಲ್ಲರೂ ಕೂಡ ಪೂಜೆ ಹತ್ರಕ್ಕೆ ಹೋದ್ವಿ ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೇಳಿ. ಸೊ ಅಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಪೂಜೆಗೆ ಕುಂಕುಮಾರ್ಚನೆ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಸೊ ನನ್ನ ಮಗಳ ಅದೃಷ್ಟಕ್ಕೆ ಅವತ್ತು ಕುಂಕುಮಾರ್ಚನೆ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಪೂಜಾರಿನ ಕರೆದು ಕುಂಕುಮಾರ್ಚನೆ ಮಾಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕುಂಕುಮಾರ್ಚನೆ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದ ಕೂಡ ಇಸ್ಕೊಂಡು ಇವರು ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿ ಅವರ ಅತ್ತೆ ಮಾವ ಅವ್ರ ಅಪ್ಪನ ಜೊತೆ ಇವರು ಕೂಡ ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ನಾವು. ಅವರೂ ಕೂಡ ನಮಗೇನು ಟಯರ್ಡ್ ಆಗ್ತಾಯಿದೆ ಅಂತ ಏನು ಅಂದೆ. ಸೊ ನಮ್ಗಳ ಜೊತೆನೇ ಅವರು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಬಂದರು. ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಪ್ರದಕ್ಷಿಣೆ ಮುಗಿಸಿ ಜೊತೇಲಿ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಅವ್ರಿಗೋಸ್ಕರ ಚಿಕನ್ ರೆಡಿಯಾಗಿತ್ತು. ಚಿಕನ್ ಚಾಪ್ಸು ಮತ್ತು ಗ್ರೇವಿ ಮಾಡಿದ್ವಿ. ಅಷ್ಟರಲ್ಲಾಗಲೇ ಸಂಜೆ ಆಗೋಗಿತ್ತು. ಸೊ ಸಂಜೆ ಮತ್ತೆ ಇವರನ್ನು ರೆಡಿ ಮಾಡಿ ಮನೇಲೂ ಕೂಡ ಇವ್ರಿಗೋಸ್ಕರ ಸ್ಪೆಷಲಾಗಿ ಇದ್ದಿದ್ರಲ್ಲೇ ಚಿಕ್ಕದಾಗಿ ಚೊಕ್ಕದಾಗಿ ನನ್ನ ಮಗಳು ಖುಷಿಗೋಸ್ಕರ ಎಲ್ಲದನ್ನು ರೆಡಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಸೊ ಇಲ್ಲಿದೆ ಸರ್ಪ್ರೈಸು. ಸೊ
ಅವ್ರಿಗೆ ಹೀಗೆ ಕ್ಯಾಂಡಲ್ ಹಾಕಿ ಹೂವೆಲ್ಲ ಹಾಕಿ ಅವ್ರು ನಡ್ಕೊಂಡು ಬರೋದನ್ನು ನೋಡಿ ಖುಷಿ ಪಡಬೇಕು ಅಂತೇಳಿ ಅವ್ರಿಗೆ ಪುಟ್ಟದ ಒಂದು ಸರ್ಪ್ರೈಸನ್ನು ರೆಡಿ ಮಾಡ್ಕೊಂಡಿದ್ವಿ. ಸೊ ಇದು ಅವ್ರ ಬರ್ಡೇ ಸರ್ಪ್ರೈಸ್. ಸೊ ಅವ್ರನ್ನ ಇದನ್ನೆಲ್ಲ ರೆಡಿ ಮಾಡಬೇಕಾದ್ರೆ ಆಚೆ ಕಳಿಸಿದ್ವಿ. ಇವಾಗ ನೋಡಿ ಅವ್ರ ಎಂಟ್ರಿ ಹೇಗಿರುತ್ತೆ ಅಂತ. ಅವ್ರ ಜೊತೆ ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು, ನನ್ನ ಮಗಳು ಎಲ್ಲ ರೆಡಿಯಾಗಿದ್ದರು. ಡೋರ್ ಓಪನ್ ಮಾಡಿದ ತಕ್ಷಣ ಅವಳ ಖುಷಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಆ ಪುಟ್ಟ ಹೆಜ್ಜೆ ಇಟ್ಕೊಂಡು ಅಪ್ಪ ಇಲ್ಲೇ ಹೋಗಬೇಕಾ ಅಂತ ಕೇಳಿಕೊಂಡು ಅದೇ ದಾರಿಲಿ ನಾವು ಹಾಕಿದ ಹೆಜ್ಜೆಯಲ್ಲೇ ಬಂದು ಅಮ್ಮ ಎಷ್ಟು ಚೆನ್ನಾಗಿದೆ, ಸೊ ಇಲ್ಲೇ ಹೋಗಿ ಕೂತ್ಕೊಳ್ಬೇಕಂತ ಕೇಳಿದ್ರು. ಸೊ ಹೋಗಿ ಅವ್ರ ಪ್ಲೇಸಲ್ಲಿ ಅವರು ಸೆಟಲ್ ಆದರು. ಸೊ ಅವ್ರ ಖುಷಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಅವರಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದರು. ಆ ಚಿಕ್ಕ ಮಗು ಮುಖದಲ್ಲಿ ಆ ನಗು ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿಂದ ಬರ್ಡೇ ಶುರುವಾಯಿತು. ಸೊ ಮನೆಯಲ್ಲಿ ಹಾಡು ಹಾಕ್ಕೊಂಡು ಬಂದಿದ್ದಂಥ ಫ್ರೆಂಡ್ಸು ಮಕ್ಕಳು ಎಲ್ಲರನ್ನ ಜೊತೆಲಿ ಸೇರಿಸ್ಕೊಂಡು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾಯಿದ್ರೆ ಅವಳ ಮುಖದಲ್ಲಿ ಬರ್ತಾ ಇದ್ದಂಥ ನಗು ಮುಂದೆ ಎಷ್ಟು ಕೋಟಿ ಕೊಟ್ಟರು ಸಾಲಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಅವರು ಅವ್ರ ಅಕ್ಕ ಇಬ್ಬರು ಕೂಡ ಎಲ್ಲರೂ ಕೂಡ ಅವ್ರಿಗೆ ಹ್ಯಾಪಿ ಬರ್ಡೇ ಖುಷಿ ಅಂತ ಹೇಳಿ ವಿಶ್ ಮಾಡ್ತಾಯಿದ್ರು. ಕೊನೆಗೆ ಕೇಕ್ ಕಟ್ ಮಾಡಿಸ್ಬೇಕಲ್ವಾ, ಹಾಗಾಗಿ ಅವರ ಅಪ್ಪ ಕೂಡ ಅವ್ರ ಜೊತೆ ಜಾಯ್ನ್ ಆದರು. ಅವರು ನಮ್ಮ ಗೊಂಬೆ ಅವ್ರ ಫ್ರೆಂಡ್ಸ್ನ ಕೂಡ ಕರೀತಾಯಿದ್ರು. ಅವರು ಹ್ಯಾಪಿ ಬರ್ಡೇ ಮುದ್ದು ಅಂತ ಹೇಳಿ ಬಂದವರೆಲ್ಲರೂ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ತಾ ಕೇಕ್ ಕಟ್ ಮಾಡಿದ್ವಿ. ಸೊ ಅವ್ರ ಅಪ್ಪನೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಕೇಕ್ ಕಟ್ ಮಾಡಿದ್ರು. ಅಕ್ಕ ತಂಗಿ ಇಬ್ರಿಗೂ ಕೇಕ್ ಕಟ್ ಮಾಡೋದಂದ್ರಂತೂ ತುಂಬಾ ಖುಷಿ. ಸೊ ಅವರು ಕೇಕ್ ಕಟ್ ಮಾಡಿದ್ಮೇಲೆ ಅವ್ರ ಅಪ್ಪನೂ ಕೂಡ ಒಂದು ಪೀಸನ್ನು ತಗೊಂಡು ಅವ್ರ ಮಗಳಿಗೆ ತಿನ್ನಿಸಿದ್ರು. ಅವರು ಕೂಡ ಅಷ್ಟೇ. ಸೊ ಒಬ್ರಿಗೆ ತಿನ್ನಿಸಿ ಒಬ್ರಿಗೆ ಬಿಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಅಕ್ಕ ತಂಗಿ ಇಬ್ರಿಗೂ ತಿನ್ನಿಸಿದ್ರು. ಸೊ ಇವಾಗ ಅವ್ರ ಟರ್ನು, ಅವರು ಕೂಡ ಅವ್ರ ತಂಗಿಗೆ ತಿನ್ನಿಸಿದ್ರು. ಆಮೇಲೆ ಅವ್ರ ತಂಗಿಗೆ ಕೊಡಿ ಅವರು ತಿನ್ನಿಸ್ಲಿ ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಿ ನೋಡಿ ನಮ್ಮ ಪುಟಾಣಿ ತೊಗೊಂಡು ಅವ್ರ ಬಾಯಿಗೆ ಹಾಕ್ಕೊಂಡ್ರು. ಸೊ ಹಾಗಾಗಿ ಕೊನೆಗೆ ನೋಡಿದ್ರೆ ಅವ್ರ ಅಕ್ಕಂಗೂ ಕೂಡ ತಿನ್ನಿಸಿದ್ರು. ಎಲ್ಲರಿಗೂ ಒಬ್ಬೊಬ್ಬರಾಗಿಯೇ ಕೇಕ್ ತಿನ್ನಿಸ್ಬೇಕಲ್ವಾ, ಹಾಗಾಗಿ ಅವರಪ್ಪ ತಿನ್ನಿಸಿದ್ರು. ನೆಕ್ಸ್ಟ್ ನನ್ನ ಟರ್ನು. ನಾನು ಕೂಡ ನನ್ನ ಮಗಳಿಗೆ ಕೇಕ್ ತಿನ್ನಿಸಿ ಹ್ಯಾಪಿ ಬರ್ಡೇ ಮುದ್ದು 100 ವರ್ಷ ಹೇಗೆ ಸುಖವಾಗಿ ಖುಷಿಯಾಗಿ ಬಾಳು ಅಂತ ಹೇಳಿ ಹಾರೈಸಿದೆ. ಅವಳು ಕೂಡ ನನಗೆ ಮುದ್ದು ಕೊಟ್ಟಳು. ಕೊನೆಗೆ ಅವ್ರ ಅಜ್ಜಿ ಬಂದು ಅವ್ರ ಅಜ್ಜಿಗೂ ಕೂಡ ಕೇಕ್ ತಿನ್ನಿಸಿದ್ರು. ಕೊನೆಗೆ ಒಂದು ಪುಟ್ಟ ಫೋಟೋ ಸೆಷನ್. ಬಂದಿದ್ದಂಥ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ನಾವು ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಅದಾದಮೇಲೆ ಶುರುವಾಗಿದ್ದು ನೋಡಿ ಅಕ್ಕ ತಂಗಿ ಡ್ಯಾನ್ಸು. ಅಮ್ಮ ರೆಕಾರ್ಡ್ ಮಾಡಬೇಡಿ, ನನಗೆ ನಾಚಿಕೆ ಆಗುತ್ತೆ, ಫೋನ್ ಆ ಕಡೆ ತಿರುಗಿಸಿ ಅಂತ ಇದ್ದರು. ಅಕ್ಕ ತಂಗಿಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಖುಷಿ. ಸೊ ಆ ಖುಷಿಯೆಲ್ಲ ಮುಗಿಸ್ಕೊಂಡು ಅವರಪ್ಪ ಕೊನೆಗೆ ಮಗಳನ್ನ ಎತ್ಕೊಂಡು ಮುತ್ತು ಕೊಟ್ಟು ಮತ್ತೆ ವಿಶ್ ಮಾಡ್ತಾಯಿದ್ರು. ಕೇಳಬೇಕಾ, ಅಪ್ಪ ಮಗಳು ಬಾಂಧವ್ಯಕ್ಕೆ ಬೆಲೆ ಕಟ್ಟೋದಕ್ಕಾಗತ್ತಾ? ಸೊ ಅವಳಿಗೂ ಕೂಡ ಅವರಪ್ಪ ಅಂದರೆ ತುಂಬಾ ಇಷ್ಟ. ಸೊ ಅದೆಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಅವ್ರ ಗೊಂಬೆ ಕೂಡ ಅಪ್ಪ ನಾನು ಅಂತ ಬಂದುಬಿಟ್ರು. ಸೊ ಎಷ್ಟೇ ಆದ್ರೂ ಮಕ್ಕಳಿಗೆ ಅಪ್ಪ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅವರಿಬ್ಬರಿಗೆ ಕೊನೆಗೆ ಆರತಿ ಮಾಡಿದ್ವಿ. ಸೊ ಬೆಳಗ್ಗೆಯಿಂದ ಎಲ್ಲ ಕಡೆ ಓಡಾಡಿದ್ರು ಕೂಡ, ಫ್ರೆಂಡ್ಸ್ ಬಂದಿದ್ದರು. ಸೊ ಹಾಗಾಗಿ ನಮ್ಮ ಪುಟಾಣಿಗೆ, ನಮ್ಮ ರಾಣಿಗೆ ಮತ್ತು ನಮ್ಮ ಯುವರಾಣಿಗೆ ಇಬ್ರಿಗೂ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಾನು ನಮ್ಮ ಯಜಮಾನರು ಇಬ್ಬರು ಸೇರಿ ಅವ್ರಿಗೆ ದೃಷ್ಟಿ ತೆಗೆದ್ವಿ. ಅದನ್ನು ತೊಗೊಂಡೋಗಿ ನಮ್ಮ ಮನೆಯವ್ರು ಆಚೆ ಚೆಲ್ಲಿ ಬಂದರು. ಗೊತ್ತಲ್ವಾ, ಬರ್ಡೇ ಸೆಲೆಬ್ರೇಷನ್ ಅಂದರೆ ಫೋಟೋಸ್ ಇಲ್ಲ ಅಂತಂದರೆ ಆಗುತ್ತಾ? ಸೊ ಇದೆಲ್ಲ ತುಂಬ ಮೆಮೊರೀಸ್ ಅಲ್ವಾ, ಹಾಗಾಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಫೋಟೋಸ್ ಕೂಡ ತೆಕ್ಕೊಂಡ್ವಿ. ನಂದು, ನನ್ನ ಮಗಳದು, ಫ್ಯಾಮಿಲಿದು ಎಲ್ಲದೂ ಕೂಡ ಫೋಟೋ ತಗೊಳ್ಳೋದ್ರ ಜೊತೆಗೆ ಇವತ್ತಿನ ಬರ್ಡೇ ಪ್ರೋಗ್ರಾಮ್ನ ಮುಗಿಸಿದ್ವಿ. ಸೊ ಇನ್ಮೇಲೆ ಇದೇ ರೀತಿ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಸೊ ನಮಗೂ ನಮ್ಮ ಮಕ್ಳಿಗೂ ಕೂಡ ಹಾರೈಸಿ. ಡೈಲಿ ವ್ಲಾಗ್ಸ್ ಒಂದೇ ಅಲ್ಲ, ನನ್ನ ಮಗಳದು, ನನ್ನ ಹಸ್ಬೆಂಡ್ದು ಕೂಡ ಡ್ಯಾನ್ಸ್ ವೀಡಿಯೋಸು, ಸೊ ಲೈಫ್ ಸ್ಟೈಲ್ಸ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪ್ರತಿಯೊಂದು ಕೂಡ ಬರ್ತಾ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತ ನಂಬ್ತೀವಿ ಕೂಡ. Everyone, it's my birthday. Happy birthday to you. Happy birthday to you. Happy birthday.